ಈ ನಡುವೆ ಚೂರಲ್ಮಲಾದಿಂದ ಮುಂಡಕ್ಕೈಗೆ ಸಂಪರ್ಕ ಸೇತುವೆ ನಿರ್ಮಾಣ ಮಾಡಿದ್ದಾರೆ. 140 ಜನ ಯೋಧರು 31 ಗಂಟೆಗಳ ಕಾರ್ಯಾಚರಣೆ ಮಾಡಿ ಸತತವಾಗಿ 190 ಅಡಿಗಳ ಬೈಲಿ ಕಬ್ಬಿಣದ ಸೇತುವೆ ನಿರ್ಮಾಣವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಬ್ರಿಡ್ಜ್ ಮೇಲೆ JCB, ಆಂಬ್ಯುಲೆನ್ಸ್, ರಕ್ಷಣಾ ಪಡೆಗಳ ಸಂಚಾರ, ಸೇನಾ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಜೊತೆಗೆ ಇವತ್ತಿನಿಂದ ಆ ರಕ್ಷಣಾ ಕಾರ್ಯಾಚರಣೆ ಬಿರುಸು ಪಡ್ಕೊಳ್ಳುತ್ತೆ. ಇಷ್ಟು ದಿವಸ ಅಲ್ಲಿಗೆ ಹೋಗೋಕ್ಕೆ ಸಂಪರ್ಕ ಸೇತುವೆ ಇಲ್ಲದೇ ರೋಪ್ ವೇನಲ್ಲಿ ಹೋಗ್ತಾ ಇದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬ್ರಿಡ್ಜ್ 31 ಗಂಟೆನಲ್ಲಿ 140 ಜನ ಯೋಧರು ಸೇರಿಕೊಂಡು ನಿರ್ಮಾಣ ಮಾಡಿರ್ತಕ್ಕಂಥ ಬ್ರಿಡ್ಜ್ ಇದು. ಚೂರಲ್ಮಲೈ ಪ್ರದೇಶದಲ್ಲಿ ಜಲಪ್ರಳಯ ಏನಾಗಿತ್ತು, ಇವತ್ತಿನಿಂದ ಅಲ್ಲಿ ಕಾರ್ಯಾಚರಣೆಯು ಕೂಡ ಬಹಳ ಬಿರುಸನಗೊಂಡಿದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ಬೃಹತ್ತಾದಂತಹ ಕಬ್ಬಿಣದ ಬ್ರಿಡ್ಜ್. ಈ ಬ್ರಿಡ್ಜ್ ಮೇಲೆ JCBಗಳು, ಆಂಬ್ಯುಲೆನ್ಸ್ಗಳು, ಜೊತೆಗೆ ಜೀಪ್ಗಳು ಎಲ್ಲದೂ ಕೂಡ ಸರಾಗವಾಗಿ ಸಾಗಬಹುದಾಗಿದೆ. ಹೀಗಾಗಿ ಒಂದು ಕಡೆಯಿಂದ ಮತ್ತೊಂದು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದಕ್ಕೆ, ಜನರು ಹೋಗೋದಕ್ಕೆ ಅಥವಾ ಮೃತದೇಹಗಳನ್ನ ಸಾಗಿಸೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಈಸಿ. ಮತ್ತು JCBಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸೋದು ಕೂಡ ತುಂಬ ಸುಲಭವಾಗಿದೆ. ಈ ಒಂದು ತಾತ್ಕಾಲಿಕವಾದಂತಹ ಬ್ರಿಡ್ಜ್ನಿಂದಾಗಿ ಇವತ್ತು ಕಾರ್ಯಾಚರಣೆ ಅಂತೂ ಭಾಳ ಸಲೀಸಾಗ್ತಾ ಇದೆ. ಯಾಕಂದರೆ ಕಳೆದ 3 ದಿನಗಳಿಂದ ಇದ್ದಂಥ ಬಹುದೊಡ್ಡ ಅಡ್ಡಿಯೇ ಇದು. ಈ ಭಾಗದಿಂದ ಬೇರೆ ಭಾಗಕ್ಕೆ JCBಗಳನ್ನು ಸಾಗಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಇವತ್ತು ಹೆಚ್ಚು ಕಡಿಮೆ ಭಾಳಷ್ಟು JCBಗಳು ಇದೇ ಸೇತುವೆ ಮೂಲಕ, ಯಾಕೆಂದರೆ ಈ ಸೇತುವೆ ಏನಿತ್ತು, ಈ ಸೇತುವೆ ಬಹಳ ಮುಖ್ಯವಾದಂಥ ಸೇತುವೆ, ಸಂಪರ್ಕ ಕಲ್ಪಿಸೋದಕ್ಕೆ, ಈ ಭಾಗದಿಂದ ಬೇರೆ ಬೇರೆ ಭಾಗಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೆ. ಹೀಗಾಗಿ ಕಾರ್ಯಾಚರಣೆಗೆ ಭಾಳ ದೊಡ್ಡ ಮಟ್ಟದ ತೊಡಕಾಗಿತ್ತು. ಆದರೆ ಇವತ್ತಿನಿಂದ ಈ ಕಾರ್ಯಾಚರಣೆ ಚುರುಕುಗೊಂಡಿದೆ. ಇದೊಂದು ಏನು NDRF ಮತ್ತು ಭಾರತೀಯ ಸೇನೆಯವರು ಕಟ್ಟಿದಂತಹ ಈ ಬೃಹತ್ತಾದಂತಹ ಒಂದು ಸೇತುವೆಯಿಂದಾಗಿ ಇಡೀ ಕಾರ್ಯಾಚರಣೆಯ ದಿಕ್ಕೆ ಬದಲಾಗಿದೆ ಅಂತ ಹೇಳ್ಬೋದು. ಯಾಕಂದರೆ JCBಗಳು, ಆಂಬ್ಯುಲೆನ್ಸ್ಗಳು ಎಲ್ಲರೂ ಕೂಡ ಈ ಸೇತುವೆ ಮೂಲಕವಾಗಿ ಸಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬರನ್ನು ಕೂಡ, ಅಂದರೆ ಈಗ ಅಲ್ಲಿ ಗಮನಿಸ್ತಾ ಇದ್ದೀರಿ, ಸೈನ್ಯರು ಮತ್ತು NDRF ತಂಡದವರು, ಯಾಕೆಂದರೆ ಸುಮ್ಮನೆ ಇನ್ನು ಯಾರ್ಯಾರೋ ಒಳಗಡೆ ಬಂದುಬಿಡ್ತಾರೆ ಅನ್ನುವಂಥ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನ ಯಾರು ಈ ಸೇತುವೆಯಿಂದ ಈಗ ಮತ್ತೊಂದು ಭಾಗಕ್ಕೆ ಹೋಗ್ತಾರೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರನ್ನು ಕೂಡ ಪ್ರತಿಯೊಬ್ಬರ ಹೆಸರು ಮತ್ತು ನಂಬರ್ಗಳನ್ನ ಬರೆದುಕೊಂಡು ಮತ್ತು ಯಾವ್ಯಾವ ಟೀಮು ಹೊರಗಡೆಗೆ ಬರುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಅವರು ಸಂಪೂರ್ಣವಾಗಿ ಇಲ್ಲಿ ಈ ಸೇತುವೆಯಿಂದ ಮತ್ತೊಂದು ಭಾಗಕ್ಕೆ ಬಿಡ್ತಾ ಇದ್ದಾರೆ. ಕಾರ್ಯಾಚರಣೆ ಚುರುಕು ಮಾಡಬೇಕು, ಹಾಗಂತ ನಿರ್ಲಕ್ಷ್ಯವನ್ನು ಕೂಡ ಮಾಡೋಂಗಿಲ್ಲ. ಸಿಕ್ಕವರೆಲ್ಲ ಬೇರೊಂದು ಪ್ರದೇಶಕ್ಕೆ ಕಳಿಸೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಈ ಎಲ್ಲ ದೃಷ್ಟಿಯಿಂದಾಗಿ NDRF ಮತ್ತು ಸೇನಾ ತಂಡದವರು ಕಟ್ಟಿದಂತಹ ಈ ಬ್ರಿಡ್ಜಿನ ಅನುಕೂಲ ಇವತ್ತಿನಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಕಾರ್ಯಾಚರಣೆಯ ದೃಷ್ಟಿಯಿಂದಾಗಿ ಈ ಬ್ರಿಡ್ಜ್ನ ಕಟ್ಟುವಂಥದ್ದು ಬಹಳ ಮಹತ್ತರವಾಗಿತ್ತು. ಆ ಕಾರ್ಯವನ್ನು NDRF ಮತ್ತು ಸೇನೆಯವರು ಯಶಸ್ವಿಗೊಳಿಸಿದ್ದಾರೆ. ಇವತ್ತಿನಿಂದ ಈ ಬ್ರಿಡ್ಜ್ ಮೇಲೆಯೇ ಬೇರೆ ರೀತಿಯಾದಂಥ ಎಲ್ಲ ಕಾರ್ಯಾಚರಣೆಯು ಕೂಡ ಶುರುವಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್. ಈ ಭೂಕುಸಿತ ಆಗಕ್ಕೂ ಮೊದಲು ಮುಂಡಕ್ಕೈನಿಂದ ಚೂರಲ್ಮಲಾಕ್ಕೆ ಒಂದು ಸಂಪರ್ಕ ಸೇತುವೆ ಮೊದಲಿತ್ತು. ಇದೆಲ್ಲ ಗುಡ್ಡ ಕುಸಿದ ಆದಾಗ ಸಂಪರ್ಕ ಸೇತುವೆ ಕಿತ್ತುಕೊಂಡು ಹೊರಟೋಗಿದೆ. ಹಾಗಾಗಿ ದೊಡ್ಡ ಸವಾಲು ಈ ಕಳೆದ 3 ದಿವಸದಲ್ಲಿ ಏನಾಗಿತ್ತು ಅಂದರೆ, ಮುಂಡಕ್ಕೈನಿಂದ ಚೂರಲ್ಮಲಾಗೆ ಏನೇ ಶವಗಳು ಅದು ಇದು ಏನೇ ಸಾಗಿಸ್ಬೇಕು ಅಂದ್ರೂ ಮಧ್ಯದಲ್ಲಿ ನದಿ ಹರಿತಾ ಇತ್ತು, ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಒಂದು ತೀರ್ಮಾನಕ್ಕೆ ಬಂದು ಈ 140 ಜನ ಯೋಧರು ಆ ಬ್ರಿಡ್ಜ್ನೆಲ್ಲ ಕಟ್ಟಿ ಮುಗಿಸಿದ್ರು. ಆ ಕಡೆ ನೀವು ನೋಡ್ತಾ ಇದ್ದೀರಲ್ಲ, ಅದು ಅವರು ಸೆಲೆಬ್ರೇಟ್ ಮಾಡ್ತಾ ಇರೋದು. ಬ್ರಿಡ್ಜ್ ಕಟ್ಟಿದ ನಂತರ ಯೋಧರು ಅಷ್ಟು ಕಡಿಮೆಯ ಅವಧಿಯಲ್ಲಿ ಆ ಸಾಹಸವನ್ನು ಮಾಡಿದ್ರಲ್ಲ, ಅದಕ್ಕೆ ಅವರು ಸಂಭ್ರಮಿಸ್ತಾ ಇದ್ದಾರೆ.